ಕಾಜಿ ಅಸ್ಲಯದ್ ಫಜಲ್ ಕೋಯಮ್ಮ ತಂಗಳ್ ಅಲ್ ಬುಖಾರಿ ಅವರು ಕೂಡ ಇತ್ತೀಚೆಗೆ ನಮ್ಮನ್ನು ಅಗಲಿದ್ದಾರೆ. 160ಕ್ಕೂ ಅಧಿಕ ಮೊಹಲ್ಲಗಳ ಕಾಜಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಆಮೇಲೆ ಅವರು ಧರ್ಮಗುರು ಆಗಿದ್ದಂಥವರು. ಕೂರತ್ ತಂಗಳ್ ಎಂದೇ ಹೆಸರುವಾಸಿಯಾಗಿದ್ದ ಕಾಜಿ ಶಹೀದ್ ಫಜಲ್ ಕೋಯಮ್ಮ ಬುಖಾರಿಯವರು 60ರಲ್ಲಿ ಕೇರಳದ ಕಣ್ಣೂರು ಜಿಲ್ಲೆಯ ಎಟ್ಟಿಕುಳಂ ಎಂಬಲ್ಲಿ ಜನಿಸಿದರು. ಅವರು ಬಹಳ ಮುಖ್ಯವಾಗಿ ಅವರೆಲ್ಲ ನಾವು ಗುರುತಿಸೋದು ಅಂತಂದರೆ ಯಾವುದೇ ಜಾತಿ ಮತ ಧರ್ಮ ಭೇದ ಇಲ್ಲದೇ ಅವರು ಎಲ್ಲರನ್ನೂ ಪ್ರೀತಿಸ್ತಕ್ಕಂಥ ಮಾನವೀಯತೆಯಿಂದ ಕೂಡಿದ್ದಂಥ ವ್ಯಕ್ತಿ ಅಂತಕ್ಕಂಥದ್ದನ್ನು ನಾವು ಮರೆಯಲಿಕ್ಕೆ ಸಾಧ್ಯ ಆಗಲ್ಲ. ಎಲ್ಲರಿಗೂ ಲೈವ್ ಮೀಡಿಯಾದ ಹೊಸ ವಿಡಿಯೋಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಚರ್ಚಿಸುವ ವಿಷಯ ನೀವು ಥಂಬ್ನೇಲ್ನಲ್ಲಿ ಕಂಡಂತೆಯೇ ಬಹುಮಾನ್ಯರಾದ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ಹಾಗೂ ಯುಟಿ ಖಾದರ್ ರವರಂತಹ ರಾಜಕಾರಣಿಗಳು ಸಂಸತ್ತಿನಲ್ಲಿ ನಮ್ಮ ಬಹುಮಾನ್ಯರಾದ ಸೈಯದ್ ಕುರ್ರತು ಸಾದಾತ್ ಕೂರಾ ತಂಗಳ್ ಫಜಲ್ ಕೋಯಮ್ಮ ತಂಗಳ್ ರವರ ವಿಯೋಗದ ಕುರಿತು ಅವರು ಸಂಸತ್ತಿನಲ್ಲಿ ಮಾತನಾಡಿದ್ದಾರೆ. ಅವರು ಮಾತನಾಡಿದ ವಿಡಿಯೋ ಆಗಿದೆ ನೀವು ಕಂಡದ್ದು. ಹೀಗೆ ಮಾತನಾಡಬೇಕಾದರೆ ಅವರ ಆ ಒಂದು ಸಮಾಜ ಸೇವೆಯು ನಮಗೆ ಇದರಿಂದ ತಿಳಿಯುತ್ತದೆ. ಪ್ರೀತಿಯ ಸಹೋದರರೇ, ಸೈಯದ್ ಕುರ್ರತು ಸಾದಾತ್ ಫಜಲ್ ಕೋಯಮ್ಮ ತಂಗಳ್ ಉಸ್ತಾದರು ಎಷ್ಟೊಂದು ದೊಡ್ಡ ಮಹಾನರಾಗಿದ್ದರು ಎಂದು ತಿಳಿಯಬೇಕಾದರೆ ಅವರ ಊರಿನ ಹತ್ತಿರದಲ್ಲಿರುವ ಹಿಂದೂ ಸಹೋದರರು ಅಥವಾ ಕ್ರಿಶ್ಚಿಯನ್ ಸಹೋದರರಲ್ಲಿ ಕೇಳಿದರೆ ನಮಗೆ ತಿಳಿಯಬಹುದಾಗಿದೆ. ನಮಗೆ ಈ ಇತ್ತೀಚೆಗೆ ಅವರು ಮರಣ ಹೊಂದಿದ ಸಮಯದಲ್ಲಿ ಅಥವಾ ಅವರು ಜೀವಿಸಿರುವ ಸಮಯದಲ್ಲಿಯೇ ನಮಗೆ ಹಲವಾರು ಕ್ಲಿಪ್ಗಳು, ವಾಯ್ಸ್ ಕ್ಲಿಪ್ಗಳು ನಮ್ಮ ವಾಟ್ಸಪ್ನ ಮೂಲಕ ನಮಗೆ ಕೇಳಿರಬಹುದು. ಅದರಲ್ಲಿ ಹೇಳಿದ್ದು ಒಂದು ಹಿಂದೂ ಸಹೋದರನ ವಾಯ್ಸ್ ಕ್ಲಿಪ್ ನಾನು ಈ ಹತ್ತಿರವಾಗಿ ಕೇಳಿದ್ದೆ. ಅದರಲ್ಲಿ ಅವರು ಹೇಳುವುದು ಅವರು ಬಹಳ ದೊಡ್ಡ ಒಳ್ಳೆಯ ಪುಣ್ಯ ಮಾಡುವಂತಹ ವ್ಯಕ್ತಿಯಾಗಿದ್ದರು. ಅವರು ಹಲವಾರು ಜನರಿಗೆ ರೋಗ ಶಮನಕ್ಕೆ ಬೇಕಾಗಿ ನೀರು ಮಂತ್ರಿಸಿ ನೀಡುತ್ತಿದ್ದರು ಎಂದೆಲ್ಲ ಆ ಹಿಂದೂ ಸಹೋದರ ಹೇಳಿ ಅವರನ್ನು ಹಾಡಿ ಹೊಗಳಿದರು. ಅದು ಬೇರೆ ಯಾವುದೋ ಜನರು ಹಣ ಕೊಟ್ಟು ಹೇಳಿಸಿದ್ದಲ್ಲ, ಅವರು ಸ್ವಂತ ಅರ್ಥ ಮಾಡಿಕೊಂಡು ಅವರು ಕೂರಾ ತಂಗಳ್ ರವರಿಂದ ಅನುಭವಿಸಿದ ಫಲವನ್ನಾಗಿದೆ ಅವರು ಸ್ವಂತವಾಗಿ ಹೇಳಿದ್ದು ಎಂಬುದು ನಾವು ತಿಳಿಯಬೇಕಾದ ಸಂಗತಿಯಾಗಿದೆ. ಅಷ್ಟಕ್ಕೂ ದೊಡ್ಡ ಬರೀ ಮುಸ್ಲಿಮರಿಗೆ ಮಾತ್ರವಲ್ಲ, ಅವರೊಂದು ಧಾರ್ಮಿಕ ಪಂಡಿತರಾಗಿದ್ದರು, ದೊಡ್ಡ ಧಾರ್ಮಿಕ ಪಂಡಿತರಾಗಿದ್ದರು. ಅವರು ಕೇರಳದ ಕಣ್ಣೂರು ಜಿಲ್ಲೆಯ ಎಟ್ಟಿಕುಳಂನಲ್ಲಿ ತಾಜುಲ್ ಉಲಮಾ ತಂಗಳ್ ರವರ ಮಗನಾಗಿ ಜನಿಸಿ ಈಗ ಅವರು ವಫಾತಾಗಿದ್ದಾರೆ. ಅವರ ಮಕ್ಬರವು ಪುತ್ತೂರಿನ ಕೂರಾ ಎಂಬ ಸಣ್ಣ ಕುಗ್ರಾಮದಲ್ಲಿದೆ. ಹಾಗೆ CM ವಲಿಯುಲ್ಲಾ ಅಂದು ಆ ಕೂರಾ ಎಂಬ ಊರಿನಲ್ಲಿ ಸಂಚರಿಸಿದಾಗ ಅದು ಕುಗ್ರಾಮವಾಗಿತ್ತು, ಅದೊಂದು ಕಾಡಾಗಿತ್ತು. ಆಗ CM ವಲಿಯುಲ್ಲಾರವರು ಹೇಳಿದರಂತೆ, ಈ ಕಾಡು ಸ್ವಲ್ಪ ವರ್ಷಗಳ ನಂತರ ದೊಡ್ಡ ಜಿಯಾರತ್ ಕೇಂದ್ರವಾಗಿ ಮಾರ್ಪಡುತ್ತದೆ ಎಂದು ಹೇಳಿದ್ದರಂತೆ ಎಂದು ನಮಗೆ ವಾಟ್ಸಪ್ಗಳಲ್ಲಿ ಈ ಹತ್ತಿರವಾಗಿ ಕಾಣಲು ಸಾಧ್ಯವಾಗಿದೆ. ಅದು ಇಂದು ನಿಜವಾಗಿದೆ ಎಂದು ನಮಗೆ ಅದು ಕಾಣುತ್ತಿದೆ, ಅದು ನಿಜವಾಗಿದೆ. ಯಾಕಂದರೆ ಇಂದು ಈಗಲೇ ನಮಗೆ ಕಾಣಬಹುದು ಸೈಯದ್ ಕೂರಾ ತಂಗಳ್ ರವರ ಮಕ್ಬರದ ಹತ್ತಿರದಲ್ಲಿ ಯಾವ ಒಂದು ಸಮಯವೂ ಕೂಡ ಬಿಡುವಿಲ್ಲದೆ ಅಲ್ಲಿ ಜನರು ಜಮಾಯಿಸಿದ್ದಾರೆ. ಅವರು ಯಾಸೀನ್ ಓದುತ್ತಿದ್ದಾರೆ, ಹಲವಾರು ಖತಮ್ ಮಜಲಿಸಿಗಳು ಅಲ್ಲಿ ನಡೆಸುತ್ತಿದ್ದಾರೆ. ಹಾಗೆ ಅವರ ಮಕ್ಬರದ ಹತ್ತಿರದಲ್ಲಿ ಓದುತ್ತಿದ್ದಾರೆ. ಹಾಗೂ ಹಲವಾರು ಊರಿನಲ್ಲಿ ಕರ್ನಾಟಕದಲ್ಲಿಯೂ ಕೇರಳದಲ್ಲಿಯೂ ಮತ್ತಿತರ ಗಲ್ಫ್ ರಾಷ್ಟ್ರಗಳಲ್ಲಿಯೂ ಕೂಡ ಅವರಿಗೆ ಬೇಕಾಗಿ ಖತಮುಲ್ ಕುರಾನ್ ಮಜಲಿಸ್ಗಳನ್ನು ಮಾಡುತ್ತಿದ್ದಾರೆ ಅಥವಾ ಅವರಿಗೆ ಜಿಕ್ರ್ಗಳನ್ನು ಹೇಳಿ ಹದಿಯ ಮಾಡುತ್ತಿದ್ದಾರೆ. ಇದಕ್ಕೆಲ್ಲ ಕಾರಣ ಅವರ ಸಮಾಜ ಸೇವೆಯಾಗಿದೆ ಅಥವಾ ಅವರು ಈ ಸಮಾಜಕ್ಕೆ ಮಾಡಿದಂತಹ ಪುಣ್ಯಗಳಾಗಿದೆ, ಅವರು ಮಾಡಿದಂತಹ ಒಳ್ಳೆಯ ಕರ್ಮಗಳಾಗಿದೆ. ಜನರ ಪ್ರಯಾಸಗಳನ್ನು ಕೇಳಿಕೊಂಡು ಅವರಿಗೆ ಎಲ್ಲವನ್ನು ನೀಡಿದ್ದಾಗಿದೆ. ಪ್ರೀತಿಯ ಸಹೋದರರೇ, ಸೈಯದ್ ತಾಜುಲ್ ಉಲಮಾರವರು ಜೀವಿಸಿದ್ದ ಕಾಲದಲ್ಲಿ ತಾಜುಲ್ ಉಲಮಾ ತಂಗಳ್ ರವರು ಹೇಳಿದ್ದು, ನನ್ನಲ್ಲಿ ಆಟವಾಡಿದಂತೆ ನನ್ನ ಮಗ ಸೈಯದ್ ಫಜಲ್ ಕೋಯಮ್ಮ ತಂಗಳರಲ್ಲಿ ಆಟವಾಡಬಾರದು ಎಂದೆಲ್ಲ ಅವರು ಹೇಳಿದ್ದರು. ಇದರಿಂದ ನಮಗೆ ಸೈಯದ್ ಕೂರಾ ತಂಗಳ್ ರವರ ಪವರ್, ಅವರಲ್ಲಿರುವಂತಹ ಆ ಶಕ್ತಿ
ನಮಗೆ ತಿಳಿಯಬಹುದು. ತಾಜುಲ್ ಉಲಮಾ ಎಂದು ಹೇಳಿದರೆ ನಾವೆಲ್ಲರೂ ಕಂಡ ಒಂದು ಪಂಡಿತರಾಗಿದ್ದೇವೆ. ಅವರ ಕುರಿತು ಹೇಳಬೇಕಾದ ಅವಶ್ಯಕತೆ ಇಲ್ಲ, ಎಲ್ಲವೂ ನಿಮಗೆ ತಿಳಿಯುವುದಾಗಿದೆ. ಸೈಯದ್ ಕೋರಾ ತಂಗಲ್ರವರು ಹಲವಾರು ಮಹಲ್ಗಳ ಕಾಜಿಯಾಗಿದ್ದರು. ಈಗ ಅವರ ಬದಲಿಗೆ ಕಾಜಿ ಇಲ್ಲದಾಗಿದೆ. ಅವರ ಬದಲಿಗೆ ಯಾವ ಕಾಜಿಯೂ ಕೂಡ ಬರಲ್ಲ ಎಂಬುದು ನಮಗೆ ಅತ್ಯುತ್ತಮವಾಗಿ ತಿಳಿಯುವಂತಹ ಸಂಗತಿಯಾಗಿದೆ. ಅಲ್ ಮೌತುಲ್ ಆಲಿಮ್ ಅಲ್ ಮೌತುಲ್ ಆಲಮ್, ಪಂಡಿತರ ಮರಣ ಅದು ಲೋಕದ ಮರಣವಾಗಿದೆ ಎಂದು ನಾವು ಹದೀಸುಗಳಲ್ಲಿ ಕಲಿತವರಾಗಿದ್ದೇವೆ. ಇದರಿಂದ ನಮಗೆ ತಿಳಿಯುವುದು ಇದು ಲೋಕದ ಮರಣವಾಗಿದೆ. ಇಲ್ಲಿ ನಾವೆಲ್ಲರೂ ಇಲ್ಲಿ ಬಾಕಿಯಾಗುವುದು ಬರೀ ಜಾಹಿಲ್ಗಳು ಮಾತ್ರ. ಆಲಿಮಿಗಳು ಈಗ ಮರಣ ಹೊಂದಿಕೊಂಡು ಹೋಗುತ್ತಿದ್ದಾರೆ. ನಮಗೆ ಇನ್ನು ದೀನ್ ಕಲಿಸರು ಯಾರೂ ಇಲ್ಲಿ ಬಾಕಿಯಾಗುವುದಿಲ್ಲ. ಇನ್ನಾದರೂ ಒಳ್ಳೆಯ ರೀತಿಯಲ್ಲಿ ಬಾಳಿ ಅಲ್ಲಾಹನ ಸ್ವರ್ಗ ಲಭಿಸಲು ನಾವು ದುವಾ ಮಾಡೋಣ ಇನ್ಶಾ ಅಲ್ಲಾಹ್. ಈ ವಿಡಿಯೋಗೆ ವಿರಾಮ ಹಾಕುತ್ತಿದ್ದೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.